ಫ್ರೆಂಡ್ಸ್, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಪ್ಸನ್ 3110 ಪ್ರಿಂಟರ್ ರೆಡ್ ಲೈಟ್ ಬ್ಲಿಂಕಿಂಗ್ನ ಸಮಸ್ಯೆನ ಹೇಗೆ ಪರಿಹಾರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದಾಗ ಕೊನೆ ಗಂಟೆ ಈ ವಿಡಿಯೋ ನೋಡಿ, ನಿಮ್ಮ ಸಮಸ್ಯೆಗೆ ಖಂಡಿತವಾಗಿ ಪರಿಹಾರ ಸಿಗುತ್ತೆ. ನೋಡಿ, ನಾನು ಪ್ರಿಂಟರ್ ಈ ಥರ ರೆಡ್ ಲೈಟ್ ಬ್ಲಿಂಕಿಂಗ್ ಆಗ್ತಾಯಿದೆ ಮತ್ತು ಯಾವುದೇ ಬಟನ್ ಒತ್ತರೂ ವರ್ಕ್ ಆಗ್ತಾಯಿಲ್ಲ. ಈಗ ಒಂದು ಸರಿ ಆಫ್ ಮಾಡಿ ಅದನ್ನು ಮತ್ತೆ ಆನ್ ಮಾಡಿದಾಗಲೂ ಕೂಡ ನೋಡಿ, ಈಗ ಪ್ರಿಂಟರ್ನ ನಾನು ಆನ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ರೆಡ್ ಲೈಟ್ ಬ್ಲಿಂಕಿಂಗ್ ಕೂಡ ಕಂಟಿನ್ಯೂ ಆಗಿ ಆಗ್ತಾಯಿದೆ. ಇದಕ್ಕೆ ಸಮಸ್ಯೆಗೆ ಹೇಗೆ ಪರಿಹಾರ? ಎಪ್ಸನ್ 3110 ಪ್ರಿಂಟರ್ ಅಷ್ಟೇ ಅಲ್ಲ, ಎಪ್ಸನ್ದು ಎನಿ ಮಾಡೆಲ್, ಎಪ್ಸನ್ L360, 380, 3110 ಎನಿ ಪ್ರಿಂಟರ್ಗೆ ಸಮಸ್ಯೆಗೆ ಸೇಮ್ ಸಮಸ್ಯೆಗೆ ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಪರಿಹಾರ ಸಿಗುತ್ತೆ ಮತ್ತು ಲಿಂಕು ಕೂಡ ಸಿಗುತ್ತೆ. ನಾನೀಗ ಡೆಸ್ಕ್ಟಾಪ್ ಓಪನ್ ಮಾಡಿಕೊಂಡು ಈ ಥರ ಸಮಸ್ಯೆ ಬರೋಕ್ಕೆ ಏನು ಕಾರಣ ಮತ್ತು ಯಾವ ರೀತಿ ಇದನ್ನ ರಿಸಾಲ್ವ್ ಮಾಡೋದು ಅಂತ ನೋಡಿ. ನಾನು ಒಂದು ಪ್ರಿಂಟ್ರ್ ಕೊಟ್ಟು ನೋಡಿದಾಗ ಈ ಥರ ಒಂದು ಪಾಪಪ್ ಶೋ ಆಗುತ್ತೆ. ಎ ಪ್ರಿಂಟರ್ ಇಂಕ್ಪೈರ್ಡ್ ಇಸ್ ಅಟ್ ಲೀಸ್ಟ್ ಎಂಡ್ ಆಫ್ ದಿ ಸರ್ವಿಸ್ ಲೈಫ್, ಪ್ಲೀಸ್ ಕಾಂಟ್ಯಾಕ್ಟ್ ಎಪ್ಸನ್ ಸಪೋರ್ಟ್ ಅಂತ ಬರುತ್ತೆ. ಇವಾಗ ಏನು ಮಾಡಬೇಕು ಅಂದರೆ, ನೀವು ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಎಪ್ಸನ್ 311 resetter.com ಅಂತ ಟೈಪ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನಾನು ಇದ್ರ ಲಿಂಕ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಅಲ್ಲಿಂದಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ನೇರವಾಗಿ ಈ ಪೇಜಿಗೆ ಬರುತ್ತೆ. ನೋಡಿ, ಈಗ ಡೌನ್ಲೋಡ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಆಗ್ತಾಯಿದೆ. ಡೌನ್ಲೋಡ್ ಆಗಿದೆ. ನೋಡಿ, ಡೌನ್ಲೋಡ್ ಫೋಲ್ಡರ್ಗೆ ಹೋಗ್ತಾಯಿದ್ದೀನಿ. ಫೋಲ್ಡರ್ಗೆ ಹೋದ್ಮೇಲೆ ಕೆಳಗಡೆ ಕಾಣ್ತಾ ಇರೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಪಾಸ್ವರ್ಡ್ ಕೇಳುತ್ತೆ. ಇದಕ್ಕೆ ಏನಪ್ಪ ಮಾಡೋದು ಅಂತ ಹೇಳಿದ್ರೆ, ನೀವು ಇಲ್ಲಿ ಡೌನ್ಲೋಡ್ ಮಾಡಿದ್ರಲ್ಲ ಅದ್ರ ಕೆಳಗಡೆ ಪಾಸ್ವರ್ಡ್ ಕೂಡ ಇದೆ, ಅದನ್ನು ಕಾಪಿ ಮಾಡಿಕೊಂಡು ನೀವು ಅಲ್ಲಿಗೆ ಪೇಸ್ಟ್ ಮಾಡಿ. ನಾನು ಪೇಸ್ಟ್ ಮಾಡಿದೆ. ಪೇಸ್ಟ್ ಮಾಡಿದ ನಂತರ ಓಕೆ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ರೈಟ್ ಕಾರ್ನರಲ್ಲಿ ಮೇಲ್ಗಡೆ ಸೆಲೆಕ್ಟ್ ಅಂತ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ. ನೀವು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಪೋರ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸಪೋಸ್ 102 ಪ್ರಿಂಟರ್ಸ್ ಇದ್ದಾಗ ಇದು ಸಮಸ್ಯೆ ಬರುತ್ತೆ. ಈಗ ನಾನು ಆಟೋ ಮಾಡಿದ್ದೀನಿ. ಆಟೋ ಮಾಡಿ ಓಕೆ ಮಾಡಿದ್ರೆ ಈ ಥರ ಆಪ್ಷನ್ಗಳು ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನೀವು ಇಲ್ಲಿ ವೇಸ್ಟ್ ಇಂಕ್ ಪ್ಯಾಡ್ ಕೌಂಟರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಥರ ನೆಕ್ಸ್ಟು ಒಂದು ಪೇಜು ಪಾಪಪ್ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಮೇಲ್ಗಡೆ ಕಾಣ್ತಿದೆಯಲ್ಲ, ಆ ಬಾಕ್ಸ್ನ ಟಿಕ್ ಮಾಡಿ. ಕೆಳಗಡೆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ಈ ಥರ ಇಂಕ್ ಪ್ಯಾಡ್ ಕೌಂಟರ್ ಆಗುತ್ತೆ. ಸಕ್ಸಸ್ಫುಲ್ಲಾಗಿ ಇಂಕ್ ಪ್ಯಾಡ್ ಕೌಂಟರು ಆಯಿತು. ಇವಾಗ ನೆಕ್ಸ್ಟು ಏನಪ್ಪ ಮಾಡಬೇಕು ಅಂದರೆ, ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, 2 ಟಿಕ್ ಬಾಕ್ಸ್ಗಳನ್ನೂ ಟಿಕ್ ಮಾಡಿ. ಇಲ್ಲಿ ಕೆಳಗಡೆ ಇಂಟೆಲಿಜೆನ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪಾಪಪ್ ಓಪನ್ ಆಗುತ್ತೆ. ಅಲ್ಲಿ ನೀವು ಎಸ್ ಕೊಡಬೇಕು. ಎಸ್ ಕೊಟ್ಟ ನಂತರ ನಿಮ್ಮ ಪ್ರಿಂಟರ್ನ ಆಫ್ ಮಾಡಿ ಅಂತ ಕೇಳ್ತಾ ಇದೆ. ನಿಮ್ಮ ಪ್ರಿಂಟರ್ನ ಈಗ ಆನ್ ಇರೋದನ್ನ ಆಫ್ ಮಾಡಬೇಕಾಗ್ತದೆ. ಆಫ್ ಮಾಡಿ ಆನ್ ಮಾಡಿ ಅಂತ ನೆಕ್ಸ್ಟ್ ಒಂದು ಪಾಪಪ್ ಓಪನ್ ಆಗ್ತು. ಈಗ ನೋಡಿ, ಈ ಪ್ರಿಂಟರ್ನ ನಾನು ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಮತ್ತೆ ಆನ್ ಮಾಡ್ತಾಯಿದ್ದೀನಿ. ನೋಡಿ, ರೆಡ್ ಲೈಟ್ ಬ್ಲಿಂಕಿಂಗ್ ಸಮಸ್ಯೆ ಸಾಲ್ವ್ ಆಯಿತು. ಯಾವುದೇ ಬ್ಲಿಂಕ್ ಕೂಡ ಬರ್ತಾಯಿಲ್ಲ. ಸಕ್ಸಸ್ಫುಲ್ಲಾಗಿ ನಾವು ಮಾಡಿದಂಥ ರೀಸೆಟ್ಟರ್ ಪ್ರೊಸೆಸಿಂಗು ಕರೆಕ್ಟ್ ಇದೆ. ಈಗ ಒಂದು ಪ್ರಿಂಟ್ ಕೊಡ್ತಾಯಿದ್ದೀನಿ. ನೋಡಿ, ಪ್ರಿಂಟರ್ ಕೂಡ ಬರ್ತಾಯಿದೆ. ಇಷ್ಟೇ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದೆ ಇದೇ ಥರ ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೆ ವಿಡಿಯೋಗಳು ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.